ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಕೇರಳ ಮುಖ್ಯಮಂತ್ರಿಗಳ ಆಯ್ಕೆ ಆಗಿ ಹೋಯಿತು. ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಹೈಕಮಾಂಡ್ ಬುಲಾವ್ ಕೊಡ್ಬೋದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಕರೆದಾಗ ನಾನು ದೆಹಲಿಗೆ ಹೋಗ್ತೀನಿ ಹೀಗಂತ ಮೈಸೂರಿನಲ್ಲಿ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ಸಚಿವ ಸಂಪುಟ ಪುನರಚನೆ ಆಗಬೇಕು. ಹೈಕಮಾಂಡ್ ಹೇಳಿದ ಮೇಲೆ ಸಂಪುಟ ಪುನರಚನೆ ಮಾಡ್ತೀನಿ ಅಂತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಪುನರಚನೆ ಮತ್ತು ದೆಹಲಿಗೆ ಹೋಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲ ನಿಮಗೆ ನೀನು ಹೇಳಿದ್ರೇನೆ ಕರೆದಾಗ ಹೋಗ್ತೇನೆ. ಅಲ್ಲ ಅಲ್ಲ 15 ತಾರೀಕು ನಿಮಗೆ ಹೇಳ್ಬಿಟ್ರ ಅಲ್ಲ ನಿಮಗೆ ನೀನ್ ಹೇಳಿದ್ರೇನೆ ಮತ್ತೆ 15 ಅಂತ ಯಾಕೆ ಹೇಳಿದೆ? 15 ಅಂತ ಯಾಕೆ ಹೇಳಿದೆಪ್ಪ? 15ನೇ ತಾರೀಕು ಅಂತ ಯಾಕೆ? ಯಾರು ಮಾಹಿತಿ? ಎಲ್ಲಿ ಮಾಹಿತಿ? ನಾನೇ ಹೇಳ್ತಾ ಇದ್ದೀನಲ್ಲ, ಮಾಹಿತಿ ನಿಂಗೆ ಯಾಕೆ ಸಿಗುತ್ತೆ? ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ಉದ್ದೇಶ ಇದೆಯಾ, ಚಿಂತನೆ ಏನಾದ್ರು ಇದೆಯಾ? ಹೌದೌದು, ಪುನರ್ರಚನೆ ಮಾಡಬೇಕು. ನಾವು ಕರೆದಾಗ ಹೋಗ್ತೇವೆ. ಅಲ್ಲ ಅಲ್ಲ 15 ತಾರೀಕು ನಿಮಗೆ ಹೇಳ್ಬಿಟ್ರ ಅಲ್ಲ ನಿಮಗೆ ನೀನ್ ಹೇಳಿದ್ರೇನೆ ಮತ್ತೆ 15 ಅಂತ ಯಾಕೆ ಹೇಳಿದೆ? ಅಲ್ಲ 15 ಅಂತ ಯಾಕೆ ಹೇಳಿದೆಪ್ಪ? 15ನೇ ತಾರೀಕು ಅಂತ ಯಾಕೆ? ಯಾರು ಮಾಹಿತಿ? ಎಲ್ಲಿ ಮಾಹಿತಿ? ನಾನೇ ಹೇಳ್ತಾ ಇದ್ದೀನಲ್ಲ, ಮಾಹಿತಿ ನಿಂಗೆ ಯಾಕೆ ಸಿಗುತ್ತೆ? ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ಉದ್ದೇಶ ಇದೆಯಾ, ಚಿಂತನೆ ಏನಾದ್ರು ಇದೆಯಾ? ಹೌದೌದು, ಪುನರ್ರಚನೆ ಮಾಡಬೇಕು. ನಾವು ಕರೆದಾಗ ಹೋಗ್ತೇವೆ. ಅಲ್ಲ ಅಲ್ಲ 15 ತಾರೀಕು ಓಕೆ, ಇನ್ನು ಸಂಪುಟ ಪುನರಚನೆ ಆಗಬೇಕು ಅನ್ನುವ ದಾಳವನ್ನು ಉರುಳಿಸಿದ್ದಾರೆ ಸಿಎಂ. ಈ ಮೂಲಕ ಸಿಎಂ ಕುರ್ಚಿಗೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಿದ್ದು. ಇದೇ ಮೊದಲ ಬಾರಿಗೆ ಸಂಪುಟ ಪುನರಚನೆ ಆಗಬೇಕು ಅಂತ ಒಪ್ಕೊಂಡಿದ್ದಾರೆ ಸಿಎಂ. ನಾಯಕತ್ವ ಬದಲಾವಣೆಯ ಕಿಚ್ಚು ಹಚ್ಚಿದ ಡಿಕೆ ಬಣಕ್ಕೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೌದು, ಸಂಪುಟ ಪುನರಚನೆ ಆಗಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಂಪುಟ ಪುನರಚನೆ ಆದರೆ ಸಿಎಂ ಕುರ್ಚಿ ಸೇಫು, ಆಗಿಲ್ಲ ಅಂದರೆ ಒಟ್ಟಾರೆಯಾಗಿ ಇಡೀ ನಾಯಕತ್ವವೇ ಬದಲಾವಣೆ ಆಗುತ್ತೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಆಗಬಹುದಾದಂಥ ಸಾಧ್ಯತೆ, ಬಟ್ ಹೆಚ್ಚಾಗಿ ಇರುವಂಥದ್ದು ಸಂಪುಟ ಪುನರಚನೆ ಆಗಬಹುದಾದಂತಹ ಸಾಧ್ಯತೆ. ಸೊ ಸಿದ್ದರಾಮಯ್ಯನವರು ಹೌದು ಸಂಪುಟ ಪುನರಚನೆ ಆಗಬೇಕು ಅಂತ ಸ್ವತಃ ಸಿಎಂ ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಅಥವಾ ಅವರು ಅದನ್ನು ಒಪ್ಕೊಂಡಿರ್ತಕ್ಕಂಥದ್ದು ಫಾರ್ ದ ಫಸ್ಟ್ ಟೈಮ್ ಬಹಿರಂಗವಾಗಿ. ಅಲ್ಲಿಗೆ ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗದೆ ಸಂಪುಟ ಪುನರಚನೆ ಆಗೋದಿಲ್ಲ. ಅವ್ರು ಕರೆದಾಗ ನಾನು ಹೋಗ್ತೀನಿ ಅಂತ ಹೇಳ್ತಿದ್ರು. ಆಬ್ವಿಯಸ್ಲಿ ಕರೆಯೋ ಥರ ನೀವು ಮಾಡ್ತೀರಿ, ಸುಮ್ಮನೆ ಅವರು ಕರೆಯಲ್ಲ. ಕರೆಯೋ ಥರ ಮಾಡಿದಾಗ ನೀವು ಹೋಗ್ತೀರಿ. ನಿಮ್ಮ ಸಂಪುಟ ಪುನರಚನೆ ಅಥವಾ ಈ KPCC ಅಧ್ಯಕ್ಷ ಗಾದಿಯ ಬದಲಾವಣೆ ಇದನ್ನು ಹೈಕಮಾಂಡ್ ಮುಂದೆ ಚರ್ಚೆ ಮಾಡ್ತೀರಿ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದೀಗ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ಆನಂದೀಗ, ಮುಖ್ಯಮಂತ್ರಿಗಳು ಹೌದು ಸಂಪುಟ ಪುನರಚನೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಮಗದೊಂದು ಕಡೆ ಮತ್ತೊಂದು ಬಣ ನಾಯಕತ್ವ ಬದಲಾವಣೆ. ಸೊ ಒಂದು ಡೆಡ್ಲೈನ್ ಇತ್ತು ಆನಂದ್, ಅದು ಕೇರಳ ಸಿಎಂ ಆಯ್ಕೆ ಆಗೋಯ್ತು. ಈಗ ನೆಕ್ಸ್ಟ್ ಕರ್ನಾಟಕದ ಬಗ್ಗೆ ಏನಾದರೂ ಗಮನ ಹರಿಸ್ತಾರ ಹೈಕಮಾಂಡ್? ಏನು ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಶಿವಶಂಕರ್, ಪ್ರಮುಖವಾಗಿ ಕೇರಳ ಸಿಎಂ ಆಯ್ಕೆ ವಿಚಾರ ಒಂದು ಗೊಂದಲ ಏನಿತ್ತು ಅದು ಬಗೆಹರಿದಿದೆ. ಈಗ ಕರ್ನಾಟಕ ರಾಜ್ಯದತ್ತ ಫೋಕಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ಈಗಾಗಲೇ ಸಿಎಂ ಬದಲಾವಣೆ ವಿಚಾರಗಳು ಬಹಳಷ್ಟು ಒಂದು ಮುನ್ನೆಲೆಗೆ ಬರ್ತಾ ಇದೆ. DK ಶಿವಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಎಲ್ಲೆಲ್ಲೂ ಕೂಡ ಪೋಸ್ಟರ್ಗಳನ್ನು ಹಾಕಲಾಗ್ತಾ ಇದೆ. ನಿನ್ನೆ KPCCಯಿಂದಲೇ ಪೋಸ್ಟರ್ಗಳನ್ನು ಹಾಕಲಾಗಿತ್ತು. ಇದು ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಇನ್ನೇನು DK ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಅವರ ಬೆಂಬಲಿಗರು ಕೂಡ ಬಹಳಷ್ಟೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರ ಮಾತು ಏನಿದೆ, ಇದು ನಾಯಕತ್ವ ಗೊಂದಲಗಳಿಗೆ ತೆರೆ ಎಳಿತಕ್ಕಂಥ ಒಂದು ಮಾತಾಗಿದೆ ಅಂತಾನೆ ಅನ್ಸುತ್ತೆ. ಯಾಕೆಂದ್ರೆ ಇಷ್ಟು ದಿನ ನಾಯಕತ್ವ ಬದಲಾವಣೆ ವಿಚಾರ ಮಾತನಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಕಡೆ ಬಟ್ಟು ಮಾಡ್ತಾ ಇದ್ರು. ಆದರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾತನಾಡುವಾಗ ಸಂಪುಟ ಪುನರಚನೆ ಆಗಬೇಕು ಅನ್ನೋ ಒಂದು ವಿಚಾರವನ್ನ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ಕರೆದಾಗ ಹೋಗ್ತೀನಿ, ರಾಜ್ಯ ಸಚಿವ ಸಂಪುಟ ಪುನರಚನೆ ಆಗಬೇಕಿದೆ ಅನ್ನೊಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಈ ಮೂಲಕ ನಾಯಕತ್ವ ಬದಲಾವಣೆ ವಿಚಾರ ಪ್ರಸ್ತಾಪ
ಇಲ್ಲ ಅನ್ನೋ ಒಂದು ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ರವಾನೆ ಮಾಡಿರ್ತಕ್ಕಂಥದ್ದು. ಮೇ 20ಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿ 3 ವರ್ಷಗಳ ಕಾಲ ಆಗುತ್ತೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಬುಲಾವ್ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರ ಒಂದು ಸಂದೇಶ ಏನಿರುತ್ತೆ ಅನ್ನೋ ಒಂದು ಕುತೂಹಲಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆ ಆಗಬೇಕು ಅಂತ ಏನೊಂದು ಮಾತನ್ನ ಮಾತನಾಡಿದ್ದಾರೆ. ಇದು ಮತ್ತಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕದ್ದು. ಇದನ್ನ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ಅರಗಿಸ್ಕೊಳ್ತಾರೆ ಅನ್ನೋದು ಕೂಡ ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆಂತಂದ್ರೆ ಮೇ 15ನೇ ತಾರೀಕು ಬರ್ತ್ಡೇಗೆ ತಮಗೆ ಹೈಕಮಾಂಡ್ ಇಂದ ಒಂದು ಗುಡ್ ನ್ಯೂಸ್ ಬರಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಮೇ 20ರ ಒಳಗಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಬುಲಾವ್ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಯ ಮಾತನಾಡಿರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಶಿವಶಂಕರ್. ಆನಂದ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.